ವೀಕ್ಷಕರ ಈ ಸದ್ಯ ನ್ಯೂಸ್ಗೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗಿರುವಂತಹ ಸದ್ಯದ ರಣಕಣ ಏನಂದ್ರೆ ಅದು ಎರಡು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ. ಒಂದು ಬಾಗಲಕೋಟೆ ಏನು HY ಮೇಟಿ ಅವರಿಂದ ತೆರವಾದಂತಹ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ, ಮೊಗದೊಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಶಾಮನೂರು ಶಿವಶಂಕರಪ್ಪನವರಿಂದ ಆಗಿರುವಂತಹ ಒಂದು ಕ್ಷೇತ್ರ. ಈ ಎರಡೂ ಕ್ಷೇತ್ರದಲ್ಲೂ ಕೂಡ ಇದೀಗ ರಣಕಣ ಕಾವೇರಿರುವಂಥದ್ದು. ಒಂದು ಆಡಳಿತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವು ಗೆಲುವನ್ನ ಸಾಧಿಸ್ತೀವಿ ಎನ್ನುವಂತ ಆ ಒಂದು ಉಮೇದಿನಲ್ಲಿ ಮುನ್ನುಗ್ತಾ ಇರುವಂತದ್ದು. ಮೊಗದೊಂದು ವಿರೋಧ ಪಕ್ಷದ ಬಿಜೆಪಿ ಪಕ್ಷ ನಾವು ಕೂಡ ಈ ಬಾರಿ ಗೆಲುವನ್ನ ಸಾಧಿಸೇ ತೀರ್ತೀವಿ ಎನ್ನುವಂತಹ ಆ ಒಂದು ಹುಮ್ಮಸ್ನಿಂದ ನಿನ್ನೆ ಈಗಾಗಲೇ ಆಗಿರುವ ನಾಮಿನೇಷನ್ ಫೈಲಿಂಗ್ ಆಗಿರುವಂತದ್ದು. ಬಹುದೊಡ್ಡ ಎರಡು ಪಕ್ಷದ ಶಕ್ತಿ ಪ್ರದರ್ಶನ ಕೂಡ ಆಗಿರುವಂತದ್ದು. ರಾಜಕೀಯ ದಿಗ್ಗಜರು ಕೂಡ ಸುಡುವ ಬಿಸಿಲಿನ ಮಧ್ಯೆ ಪ್ರಚಾರ ಕಾರ್ಯವನ್ನ ಕೈಗೊಂಡಿರುವಂತದ್ದು. ಈ ಎರಡೂ ಕ್ಷೇತ್ರದಲ್ಲೂ ಕೂಡ ಗಮನಾರ್ಹ ಸಂಗತಿ ಏನಂದ್ರೆ ಕಾಂಗ್ರೆಸ್ಗೆ ಇಲ್ಲಿ ಬಂಡಾಯದ ಬಿಸಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಾಗಿದ್ರೆ, ಇಲ್ಲಿ ಬಾಗಲಕೋಟೆನಲ್ಲೂ ಕೂಡ ಬಿಜೆಪಿಗೆ ಬಂಡಾಯದ ಬಿಸಿ ತಾಟಿರುವಂತದ್ದು. ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಹಿರಿಯರಾದಂತ ರಾಮಚಂದ್ರ ಸರ್ ಇದ್ದಾರೆ, ಮುಖ್ಯ ವರದಿಗಾರರಂತ ರಾಮಚಂದ್ರ ಸರ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎರಡೂ ಕ್ಷೇತ್ರದಲ್ಲೂ ಕೂಡ ಒಂದು ದಾವಣಗೆರೆ ದಕ್ಷಿಣ, ಮೊಗದೊಂದು ಬಾಗಲಕೋಟೆ, ಎರಡೂ ಕ್ಷೇತ್ರದಲ್ಲೂ ಕೂಡ ಎರಡೂ ಪಕ್ಷಕ್ಕೂ ಕೂಡ ಬಂಡಾಯದ ಬಿಸಿ ತಾಟಿರುವಂತದ್ದು. ಸೊ ಯಾರು ಗೆಲ್ತಾರೆ ಅಂತ ಸರ್? ಬಹುಮುಖ್ಯವಾಗಿ ನೀವು ಉಪಚುನಾವಣೆ ಗಮನಿಸಿದ್ರೆ ಈ ಬಾರಿ ಹಲವಾರು ವಿಶೇಷತೆಗಳನ್ನ ನೀವು ನೋಡಬಹುದು. ಮೊದಲನೇದಾಗಿ 2023ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆ ಇತ್ತು. ಆಗ ಬಿಜೆಪಿಗೆ ಸಾಕಷ್ಟು ಆಡಳಿತ ವಿರೋಧಿ ಅಲೆ ಇತ್ತು. ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರಬೇಕು, 134 ಸೀಟ್ ಬರಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಬಿಜೆಪಿಯ ಹಲವಾರು ನ್ಯೂನ್ಯತೆಗಳು ಅಂತಂದ್ರೆ ಅವ್ರು ಮಾಡಿದಂಥ ಕೆಲವೊಂದು ತಪ್ಪುಗಳಿಂದಾಗಿ ಹಲವಾರು ಸ್ಥಾನಗಳನ್ನ ಕಳೆದುಕೊಳ್ತಾರೆ. ಆದರೆ ಈಗ ಬಂದಿರುವಂತಹ ಒಂದು ಉಪಚುನಾವಣೆ ನೋಡಿದ್ರೆ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಬಂಡಾಯದ ಬಿಸಿಯ ಜೊತೆಗೆ ಆಡಳಿತ ವಿರೋಧಿ ಅಲೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆ ಪ್ರದೇಶಗಳಲ್ಲಿ ಯಾರು ಕೂಡ ಗೆಲ್ತಾರೆ ಅನ್ನುವಂತ ಯಾರಿಗೂ ಕೂಡ ಅವ್ರ ಕಾರ್ಯಕರ್ತರಲ್ಲಿ ನಂಬಿಕೆ ಇಲ್ಲ. ಯಾಕಂತಂದ್ರೆ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ಈ ಬಾರಿ ನೀವು ಕಳೆದ ಬಾರಿ ಚುನಾವಣೆಯಲ್ಲಿ JDS ನಲ್ಲಿ ಸ್ಪರ್ಧಿಸಿತ್ತು. ಆದರೆ ಈಗ ಬದಲಾವಣೆ ಪರ್ವ ಅಂತಂದ್ರೆ ಎರಡು ಮೈತ್ರಿ, ಬಿಜೆಪಿ ಮತ್ತು JDS ಮೈತ್ರಿ ಆಗಿರುವುದರಿಂದ ಎರಡೂ ಪಕ್ಷಗಳು ಶಕ್ತಿ ಮೀರಿ ಪ್ರಯತ್ನ ಪಡ್ತಾರೆ. ಯಾವ ರೀತಿ ಅಂದ್ರೆ ಕಾಂಗ್ರೆಸ್ ವಿರುದ್ಧ ಏಕಮೇವ ಶಕ್ತಿ ಅಂತಂದ್ರೆ ಸರ್ಕಾರಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಇದೊಂದು ವೇದಿಕೆಯಾಗಿ ಪರಿಣಮಿಸುತ್ತೆ. ಇನ್ನೊಂದು ನೀವು ವಿಷಯ ಕೇಳಬೇಕು ಅಂತಂದ್ರೆ, ಇನ್ನೊಂದು ಪ್ರಮುಖವಾಗಿ ನೀವು ಕಾಣಬೇಕು ಅಂತಂದ್ರೆ, ಈ ಬಾರಿ ಅಲ್ಲಿ ದಾವಣಗೆರೆ ಬಣಬಗುದ್ದಾಟ ಜಾಸ್ತಿ ಆಯಿತು. ಒಂದು ಸಿದ್ದೇಶ್ವರ್ ಅವ್ರದ್ದು, ಒಂದು ರೇಣುಕಾಚಾರ್ಯ ಅವ್ರದ್ದು. ಅದು ಶಮನವಾಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಇಲ್ಲಿ ಬಿಜೆಪಿ ಗೆಲುವು ಪ್ರಮುಖವಾಗ್ತಾ ಇದೆ. ಬಿಜೆಪಿ ಅಲ್ಲಿ ಒಂಥರ ಟ್ರಂಪ್ ಕಾರ್ಡ್ ಅನ್ನ ಬಳಸ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಸಾಕಷ್ಟು ಲಿಂಗಾಯತ ಸಮುದಾಯದ ಮತಗಳು ಇದ್ರೂ ಕೂಡ ಅಲ್ಪಸಂಖ್ಯಾತರು ಎಲ್ಲೋ ಅಲ್ಲಿ ಸ್ವಲ್ಪ ಕಾಂಗ್ರೆಸ್ ವಿರುದ್ಧ ಕೆರಳಿದ್ದಾರೆ. ನಿಮ್ಗೆ ನಿನ್ನೆ ನಡೆದಂತಹ ನಾಮಪತ್ರ ಸಲ್ಲಿಸುವ ಕೊನೆ ದಿನದಲ್ಲಿ ನೀವು ನೋಡಿದ್ರೆ 23ಕ್ಕೂ ಹೆಚ್ಚು ಅಲ್ಪಸಂಖ್ಯಾತರು ಈಗ ಚುನಾವಣಾ ಕಣದಲ್ಲಿದ್ದಾರೆ. ಇವತ್ತು ನಾಮಪತ್ರಗಳ ಪರಿಶೀಲನೆ ನಡೆಯುತ್ತೆ, ನಾಳೆ ನಾಮಪತ್ರ ವಾಪಸ್ ಪಡೆಯೋಕೆ ಇದಿರುತ್ತೆ. ಸಾಕಷ್ಟು ಅಲ್ಲಿ ಇರತಕ್ಕಂಥ ನೀವು ಗಮನಿಸಬೇಕಾದಂಥ ಅಂಶ ಅಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಅನುಕಂಪದ ಅಲೆ ಇದೆ. ಯಾವ ರೀತಿ ಅಂತಂದ್ರೆ, ಶಾಮನೂರು ಶಿವಶಂಕರಪ್ಪನವರು ಸಾಮಾನ್ಯ ವ್ಯಕ್ತಿಯಲ್ಲ. ಅವರ ಆ ಕುಟುಂಬಕ್ಕೆ ಅದರದೇ ಆದಂತಹ ಒಂದು ವರ್ಚಸ್ಸಿದೆ. ಆ ವರ್ಚಸ್ಸು ಯಾವ ರೀತಿ ಅಂತಂದ್ರೆ, ನೀವು ಆ ಕಡೆ ಭಾಗ, ನಿಮ್ಮ ಹಳೆ ಮೈಸೂರು ಭಾಗದಲ್ಲಿ ಬಂದರೆ ನಿಮಗೆ ಅಲ್ಲಿ ಲಿಂಗಾಯತ ಸಮುದಾಯ, ವೀರಶೈವ ಸಮುದಾಯದ ಘಟಾನುಘಟಿ ನಾಯಕರು ಯಾರು ಇಲ್ಲ. ನೀವು ನೋಡ್ಕೊಂಬನ್ನಿ, ಹಳೆ ಮೈಸೂರು, ಮಂಡ್ಯ ನೋಡ್ಕೊಂಬನ್ನಿ, ಆ ಕಡೆ ಮೈಸೂರು ನೋಡ್ಕೊಂಬನ್ನಿ, ಆ ಕಡೆ ಎಲ್ಲ ಬಂದರೆ ನಾವು ನೋಡಿದ್ರೆ ಆ ಭಾಗದಲ್ಲಿ ವೀರಶೈವ ಲಿಂಗಾಯತ ಮತಗಳು ನಿರ್ಣಾಯಕವಾದಂತ ಒಂದು ಪರಿಸ್ಥಿತಿ. ಆ ನಾಯಕತ್ವ ಬೇಕು ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ. ಹಾಗಾಗಿ ಸರ್, ಈಗ ತಾವು ಹೇಳ್ತಾ ಇದ್ರಿ ವೀರಶೈವ ಲಿಂಗಾಯತ ಮತಗಳು ಇಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಆಗ್ಬೋದು ಅಂತೇಳಿ. ಬಟ್ ಇಲ್ಲಿ ಬಂಡಾಯ ಎದ್ದಿರುವಂತದ್ದು ಸಾದಿಕ್ ಪೈಲ್ವಾನ್ ಈಗ ಮುಸಲ್ಮಾನ ಸಮುದಾಯಕ್ಕೆ ಟಿಕೆಟ್ ಕೊಡ್ಬೇಕಂತೇಳಿ ಜಮೀರ್ ಆದಿಯಾಗಿ ಸಾಕಷ್ಟು ಜನ ಮುಖಂಡರು ಅಲ್ಲಿ ಒಂದಷ್ಟು ಬಹಳ ಬಿಗಿ ಪಟ್ಟನ್ನ ಹಿಡಿದಿದ್ರು. ಸಾದಿಕ್ ಪೈಲ್ವಾನ್ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಪೆಟ್ಕೊಡ್ತಾರ, ಅದ್ರದ ಒಂದು ಲಾಭವನ್ನ ಬಿಜೆಪಿ ಪಡಿಬಹುದಾ? ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಎನ್ಕ್ಯಾಶ್ ಮಾಡ್ಕೊಳ್ಬೋದಾ? ಯಾಕಂದ್ರೆ JM ಸಿದ್ದೇಶ್ವರ್ ಬಣಕ್ಕೂ ಯಡಿಯೂರಪ್ಪನವ್ರಿಗೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ವಿ. ನಿನ್ನೆ ದೊಡ್ಡ ಮಟ್ಟದ ರ್ಯಾಲಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕಾಣಿಸ್ಕೊಟ್ಟಿರುವಂತದ್ದು. ಸೊ ಎಲ್ಲ ಒಂದ್ ಕಡೆ ಬಿಜೆಪಿಗೆ ದಾಸ್ಕರಿಯಪ್ಪ ಅವ್ರಿಗೆ ಇದು ಈ ಬಂಡಾಯದ ಬಿಸಿ ಪ್ಲಸ್ ಆಗ್ಬಹುದಾ ಅಂತ? ಖಂಡಿತವಾಗ್ಲು. ಏನಂತಂದ್ರೆ ಬಿಜೆಪಿಯಲ್ಲಿ ಇವಾಗ ನೀವು ಹೇಳ್ತಾ ಇರೋ ಪ್ರಕಾರ ಬಿಜೆಪಿಯಲ್ಲಿ ಎಲ್ಲೊಂದು ಕಡೆ ಹುಮ್ಮಸ್ಸಿದೆ. ನೀವು ಒಮ್ಮತವಾಗಿ
ಎಲ್ಲರೂ ಸೇರಿ ಅವ್ರಿಗೆ ಇವಾಗ JDS ಕೂಡ ಅವ್ರಿಗೆ ಸಾಥ್ ಕೊಡ್ತಾ ಇದೆ. ಅದು ಕೂಡ ನೀವು ಪ್ರಮುಖವಾಗಿ ನೋಡ್ಬೇಕಾಗತ್ತೆ. ನೀವು JDSಗೆ ಮತ ಇಲ್ಲೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅಲ್ಲಿ JDSನು ಕೂಡ ಸ್ವಲ್ಪ ತಳಮಟ್ಟದಲ್ಲಿ ಸ್ವಲ್ಪ ತಳಮಟ್ಟದಿಂದ ಕೂಡ ಬೆಳೆದು ಬಂತಹ ಒಂದು ನಾಯಕತ್ವ ಇದೆ ಅಲ್ಲಿ. ನೀವು ಕಳೆದ ಪಾಲಿಕೆ ಚುನಾವಣೆಗಳಲ್ಲಿ ನೋಡಬಹುದು ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ JDS ಪ್ರಾಬಲ್ಯದ ಅಭ್ಯರ್ಥಿಗಳು ಸಾಕಷ್ಟು ಜನ ಗೆದ್ದಿದ್ದಾರೆ ಅಲ್ಲಿ. ದಾವಣಗೆರೆ ಭಾಗದಲ್ಲಿ ನೋಡಿದ್ರು, ದಾವಣಗೆರೆ ದಕ್ಷಿಣದಲ್ಲೇ ಕೂಡ JDS ಸ್ವಲ್ಪ ಪ್ರಬಲವಾಗಿದೆ. ಆದ್ರೂ ಬಿಜೆಪಿ ಅದೆರಡು ಪ್ಲಸ್ ಆದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಗೆಲ್ಲೋ ಒಂದು ತಡೆಗೋಡೆ ಅಂತ ಹೇಳ್ಬೋದು. ನೀವು ಎರಡು ಕ್ಷೇತ್ರಗಳಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿಗಳೇ ಇದ್ದಿದ್ರಿಂದ ಸರ್ಕಾರಕ್ಕೂ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆದ್ರೆ ಬಿಜೆಪಿಗೆ ಅದನ್ನ ಒಡೆದು ಹಾಕುವಂತಹ ಅಂತಂದ್ರೆ ಕಾಂಗ್ರೆಸ್ ವಿರುದ್ಧ ಒಂದು ಸ್ಪಷ್ಟ ಸಂದೇಶ ಜನರಿಗೆ, ಕಾಂಗ್ರೆಸ್ನ ಒಂದು ಆಡಳಿತ ಇಷ್ಟ ಇಲ್ಲ, ಅವರು ಅದು ಆ ಒಂದು ಸೂಚನೆ 2028ಕ್ಕೆ ಒಂದು ರೀತಿ ಇದು ದಿಕ್ಸೂಚಿ ಆಗುತ್ತೆ ಅಂತ ಹೇಳಿ. ದಿಕ್ಸೂಚಿ ಅಂತ ಹೇಳಕ್ಕಾಗಲ್ಲ, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಏನು ರಾಜ್ಯದಲ್ಲಿ ವಿರೋಧ ಅಲೆ ಇದೆ ಅಂತ ಏನು ಹೇಳ್ತಾ ಇದ್ದಾರೆ ಬಿಜೆಪಿ ಅವರಿಗೆ, ಈ ಕ್ಷೇತ್ರಗಳಲ್ಲಿ ಅವ್ರೇನಾದ್ರೂ ಗೆದ್ದರೆ ಅದು ನಿಜ ಅಂತ ಹಾಕ್ಬಹುದು. ಹೌದು, ಸಾಬೀತಾಗುತ್ತೆ ಸರ್. ಇನ್ನು ಎಲ್ಲೋ ಒಂದ್ ಕಡೆ ಈ ಬಂಡಾಯದ ಬಿಸಿ ಸಾದಿಕ್ ಪೈಲ್ವಾನ್ ಈಗ ಏನು ಬಂಡಾಯ ಅಭ್ಯರ್ಥಿ ಆಗಿರುವಂತದ್ದು, ಜೊತೆಯಲ್ಲಿ ಮುಸಲ್ಮಾನರು ನೂರಾರು ಸಂಖ್ಯೆಯಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇರುವಂತದ್ದು, ಎಲ್ಲೋ ಒಂದ್ ಕಡೆ ಸಮರ್ಥ್ ಶಾಮನೂರ್ ಶಿವಶಂಕರಪ್ಪನವ್ರ ಮಗನಿಗೆ ಇದೊಂದು ಬಿಸಿ ತಟ್ಟಬಹುದಾ, ಸೋಲಿನ ಬಿಸಿಯನ್ನು ತಟ್ಟುವಂತ ಸಾಧ್ಯತೆ ಇದೆಯಾ ಈ ಬಂಡಾಯ ಅಂತ? ಇಲ್ಲ, ಇದೆಲ್ಲ ಅಳೆದು ತೂಗಿ ಕಾಂಗ್ರೆಸ್ ನಾಯಕರು ಅಭ್ಯರ್ಥಿ ಆಯ್ಕೆ ಮಾಡಿದ್ದಾರೆ. ನೀವು ಹಿಂದೆ ನಡೆದ ಉಪಚುನಾವಣೆಗಳನ್ನು ನೋಡಬಹುದು. ಹಿಂದೆ ಅಲ್ಪಸಂಖ್ಯಾತರಿಗೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಬಾರಿ ಏನು ಶಾಮನೂರ್ ಶಿವಶಂಕರಪ್ಪ ಇದ್ರು, ಅವರು ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ರು. ಆ ಪ್ರಬಲವಾದಂತ ಒಂದು ಸಮುದಾಯ ಯಾವುದೇ ಆಗ್ಲಿ, ನೀವು ಆ ಉಪಚುನಾವಣೆ ಸಂದರ್ಭದಲ್ಲಿ ಯಾರು ಅವರ ಹತ್ತಿರದ ಸಂಬಂಧಿಗಳಿರ್ತಾರೋ ಅವ್ರಿಗೆ ಕೊಡೋದು ಸಂಪ್ರದಾಯ. ಎಲ್ಲಾ ಪಕ್ಷಗಳಲ್ಲೂ ಇದೇ ರೀತಿ ಎರಡು ಕ್ಷೇತ್ರದಲ್ಲೂ ಆಗಿದೆ, ಕಾಂಗ್ರೆಸ್ನಲ್ಲೂ ಆಗಿದೆ. ಆದ್ರೆ ನೀವು ಇಲ್ಲಿ ಗಮನಿಸ್ಬೇಕು, ಸಮರ್ಥಗೇನು ಬಲ ಇಲ್ಲ ಅಂತ ಹೇಳಕ್ಕಾಗಲ್ಲ. ಯುವ ಸಮುದಾಯ, ಸ್ವಲ್ಪ ಚಾರ್ಮಿಂಗ್ ನೇಚರ್ಸ್ ಇರುತ್ತೆ. ಯುವ ಸಮುದಾಯ ಮತಗಳನ್ನ ಸೆಳೆಯುವಂತ ಸಾಧ್ಯ ಇರುತ್ತೆ. ಲಿಂಗಾಯತ ಮತಗಳನ್ನ ಸೆಳೆಯುವ ಸಾಮರ್ಥ್ಯ ಇರುತ್ತೆ. ಅಲ್ಪಸಂಖ್ಯಾತ ಮತಗಳು ಕೈ ತಪ್ಪಬಹುದಾ ಸರ್? ಅಲ್ಪಸಂಖ್ಯಾತ ಮತ ಕೈ ಕೊಟ್ಟರು ಕೂಡ ನಿಮ್ಗೆ ಅಲ್ಲಿರ್ತಕ್ಕಂಥ ಇತರ ಪಕ್ಷಗಳು, ಕುರುಬ ಸಮುದಾಯ ಇರ್ಬೋದು, SC ST ಗಳು ಇರ್ಬೋದು, ಅವರು ಕೂಡ ಸಾಥ್ ಕೊಡ್ಬೋದು. ಬಟ್ ಒಳ ಏಟನ್ ಕೊಡ್ಬೋದಾ ಈ ಬಾರಿ ಅಂತ ಹೇಳಿ? ಮುಸಲ್ಮಾನರ ಮತಗಳು ಒಳ ಏಟ್ ಕೊಡ್ಬೋದಾ? 85,000ಕ್ಕೂ ಅಧಿಕ ಮತಗಳು ಇರೋದ್ರಿಂದ ಕೊಡ್ಬೋದು, ಏನಾದ್ರೂ ಒಳ ಏಟು ಕೊಡುವ ಸಾಧ್ಯತೆ? ಪರಿಸ್ಥಿತಿಗಳು ಇನ್ನ ಕಾವೇರ್ತಾ ಇದೆ. ನೀವು ಇನ್ನ ಸ್ವಲ್ಪ ದಿನ ಇದೆ, ಕೆಲವೇ ದಿನವಿದೆ. ಆದ್ರೆ ಈಗ ಪರಿಸ್ಥಿತಿ ನೀವು ಹೇಳ್ತಾ ಇರೋದೊಂದು ಗಮನಿಸಬೇಕಾದ ವಿಷಯ ಅಂತಂದ್ರೆ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಈಗ SC ST ಆ ಸಮುದಾಯದಲ್ಲೂ ಕೂಡ ಸಾಕಷ್ಟು ಕೆರಳಿದ್ದಾರೆ. ಹಲವಾರು ಪ್ರತಿಭಟನೆ ನಡೀತಾ ಇದೆ. ಈ ನಡುವೆ ಈ ಉಪಚುನಾವಣೆ ನಡೀತಿರುವುದು ಎಲ್ಲೋ ಕಾಂಗ್ರೆಸ್ಗೆ ಒಂದು ರೀತಿಯ ಪ್ಲಸ್ ಆಗುತ್ತೆ ಸರ್? ನೋ ಮೈನಸ್ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಸರ್ಕಾರ ಇರೋದ್ರಿಂದ ಅವ್ರಿಗೆ ಒಂದು ರೀತಿಯ ಪ್ಲಸ್ ಪಾಯಿಂಟ್ಸ್ ಇರುತ್ತೆ. ನಿಮ್ ಸರ್ಕಾರ ಆಡಳಿತಾರೂಢ ಸರ್ಕಾರದಲ್ಲಿ ಉಪಚುನಾವಣೆಗಳು ಬಂದಾಗ ಅವರಿಗೆ ಒಂದ್ ಸ್ವಲ್ಪ ಫೇವರಿಸಮ್ ಇರುತ್ತೆ. ಆದ್ರೆ ಈ ಸಲ ನೋಡ್ತಾ ಇದ್ರೆ ನೀವು ಎರಡು ಮೈತ್ರಿ ಪಕ್ಷಗಳು, ಬಿಜೆಪಿ ಮತ್ತು JDS ಎರಡು ಮೈತ್ರಿ ಆಗಿರೋದ್ರಿಂದ ವಿರೋಧ ಪಕ್ಷವೂ ಕೂಡ ಪ್ರಬಲವಾಗಿರುತ್ತೆ. ನೋಡಬಹುದು ಸರ್. ಇನ್ನು ಏನು ದಾವಣಗೆರೆ ಆಯ್ತು, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬರೋದಾದ್ರೆ, ಸುಮ್ನೆ ಅಂಕಿಅಂಶ ಕಳೆದ ಬಾರಿ ಇದು ತೆಗೆದುಕೊಂಡು ನೋಡಿದಂತ ಸಂದರ್ಭದಲ್ಲಿ ವೀರಣ್ಣ ಚರಂತಿಮಠ ಅವರಾಗಿರ್ಬೋದು ಅಥವಾ HY ಮೇಟಿ ಅವರ ನಡುವೆ ಆದಂತ ಆ ಒಂದು ಪೈಪೋಟಿ ಇದೆಯಲ್ಲ, ಅಂದ್ರೆ HY ಮೇಟಿ ಅವರು ಕಳೆದ ಬಾರಿ ತೆಗೆದುಕೊಂಡಂತ ಮತ 79,336 ಮತ ಪಡೆದುಕೊಂಡಿದ್ರೆ, ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತ ವೀರಣ್ಣ ಚರಂತಿಮಠ ಅವರು 73,458 ಮತಗಳನ್ನು ಪಡೆದುಕೊಂಡು ಅಂದ್ರು ಕೇವಲ 5,878 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿರ್ತಾರೆ. ಈ ಸೋಲಿಗೆ ಕಾರಣ, ಈ ವಿಶ್ಲೇಷಣೆ ಆಗ್ತಾ ಇರುವಂತದ್ದು, ಈ ಸೋಲಿಗೆ ಕಾರಣ ಸ್ವತಃ ತನ್ನ ಸಹೋದರ ಮಲ್ಲಿಕಾರ್ಜುನ ಚರಂತಿಮಠನೇ ಕಾರಣ ಆದ್ರು. ಈ ಬಾರಿನೂ ಇಲ್ಲಿ ಬಂಡಾಯದ ಬಿಸಿ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಕಾಡೋದಕ್ಕೆ ಶುರುವಾಗಿದ್ದಾರೆ. ಅಲ್ಲಿ ಬಂಡಾಯದ ಬಿಸಿ ಬಿಜೆಪಿಗೆ ತಟ್ಟಿರುವಂತದ್ದು. ಸೊ ಇಲ್ಲ ಒಂದ್ ಕಡೆ ಈ ಬಾರಿನೂ ಸೋಲಾಗುತ್ತಾ ಅಥವಾ ಗೆಲ್ಲಬಹುದಾ? ಈ ಬಂಡಾಯದ ಬಿಸಿ ಏನ್ ಮಾಡುತ್ತೆ ಅಂತ ಸರ್? ನೀವು ಸೋದರ ಸಂಬಂಧಿಗಳಲ್ಲೇ ಚುನಾವಣೆಗಳು ಸಾಕಷ್ಟು ಇದೆ, ದಾಯಾದಿ ಕಲಹ ಅಂತ ನೋಡ್ಬೋದು. ಅದೇನು ರಾಜಕೀಯಕ್ಕೆ ಏನು ಹೊರತಾಗಿಲ್ಲ. ಆದ್ರೂ ಕೂಡ ಚರಂತಿಮಠ ಅವರು 3 ಬಾರಿ ಶಾಸಕರು. ನೀವು ಕಳೆದ ಬಾರಿ 18-19 ಚುನಾವಣೆಯಲ್ಲಿ ಗೆದ್ದಿದ್ರು. 23ರಲ್ಲಿ ನೀವೇನು ಹೇಳಿದ್ರೆ, ಇವಾಗ ಅವ್ರ ಸೋದರ
ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಸ್ಪರ್ಧೆ 10,000 ಮತ ಪಡೆದುಕೊಂಡಿದ್ರು. ಆದ್ರೆ ಈ ಬಾರಿ ಏನಾಗಿದೆ ಅಂತಂದ್ರೆ ಅಲ್ಲಿ ಮನವೊಲಿಸೋ ಪ್ರಯತ್ನಗಳು ನಡೀತಾ ಇದೆ. ಬಿಜೆಪಿಯಲ್ಲೂ ಕೂಡ ಕಾಂಗ್ರೆಸ್ ಅಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳಿದೆ. ಅಲ್ಲೂ ಕಾಂಗ್ರೆಸ್ಗೂ ಕೂಡ ಅಲ್ಪಸಂಖ್ಯಾತರ ಮತಗಳು ಮತ್ತು ಅಹಿಂದ ಮತಗಳು ಎಲ್ಲೋ ಚದುರಿ ಹೋಗುವಂತಹ ಪರಿಸ್ಥಿತಿ ಇದೆ. ಆ ಕಾರಣವಾಗಿ ಎಲ್ಲ ನಾಯಕರು, ಇಡೀ ಸಂಪುಟವೇ, ಕೆಲವು ಸಚಿವರು, ಆ ಸಮುದಾಯದ ಸಚಿವರು, ಎಲ್ಲ ಸಚಿವ ಸಂಪುಟವೇ ಅಲ್ಲಿ ಎರಡೂ ಉಪಚುನಾವಣೆಯನ್ನು ಉಸ್ತುವಾರಿ ವಹಿಸ್ಕೊಂತಾರೆ. ಸಾಕಷ್ಟು ಕುತೂಹಲ ಕೆರಳುತ್ತೆ. ಜಿದ್ದಾಜಿದ್ದಿ ಹೋರಾಟ ನಿರೀಕ್ಷಿಸಲಾಗಿದೆ. ಫೈನಲಿ ಏನಾಗ್ಬೋದು ಸರ್? ನೀವು ಎರಡೂ ಕ್ಷೇತ್ರದಲ್ಲೂ ಬಂಡಾಯದ ಬಿಸಿ ಎರಡೂ ಪಕ್ಷಕ್ಕೂ ಕೂಡ ತಟ್ಟಿರುವಂತದ್ದು ಏನ್ ನಿರ್ಣಾಯಕ ಅಂತ ಏನ್ ತಲುಪಬಹುದು ಅಂತ. ಎರಡೂ ಕ್ಷೇತ್ರಗಳಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ಸ್ ಇರುತ್ತೆ. ನೀವು ಯಾವ್ದು ಅಲೆಗಳಿಂದಿಲ್ಲ, ಯಾರು ಕೂಡ ಈ ಚುನಾವಣೆ ಗೆದ್ದೇ ಗೆಲ್ತೀವಿ ಅಂತ ಯಾರಿಗೂ ಅನಿಸಿಕೆನೂ ಇರಲ್ಲ. ಯಾವ ರೀತಿಯಿಂದ ಉಪಚುನಾವಣೆ ಅಂತಂದ್ರೆ ಸಾಕಷ್ಟು ಬೆವರು ಹರಿಸಬೇಕಾಗತ್ತೆ. ಅಲ್ಲಿ ವಿಧಾನಸಭೆ ಎಲ್ಲಾ ಸಾರ್ವತ್ರಿಕ ಚುನಾವಣೆ ನಡೆದಾಗ ಒಂದೇ ರೀತಿ ಇದ್ರೆ, ಉಪಚುನಾವಣೆಯಲ್ಲೇ ಭಾರಿ ವ್ಯತ್ಯಾಸಗಳಿರ್ತವೆ. ಅದರಲ್ಲಿ ಆಡಳಿತ ಸರ್ಕಾರವನ್ನು ಎದುರಿಸಬೇಕಾಗ್ತದೆ. ವಿರೋಧ ಪಕ್ಷಕ್ಕೆ ಯಾರು ಅಭ್ಯರ್ಥಿ ಇರ್ತಾರೆ, ಆಡಳಿತ ಪಕ್ಷಕ್ಕೆ ಒಂದ್ ಸ್ವಲ್ಪ ಫೇವರಿಸಮ್ ಇರುತ್ತೆ. ಆದ್ರೂ ಕೂಡ ಈ ಬಾರಿಯ ಚುನಾವಣೆ ಸಾಕಷ್ಟು ನಮ್ಮ ಮೈತ್ರಿ ಆಗಿರೋದ್ರಿಂದ, JDS BJP ಮೈತ್ರಿ ಆಗಿರೋದ್ರಿಂದ ಅವ್ರಿಗೂ ಕೂಡ ಅಗ್ನಿ ಪರೀಕ್ಷೆ ಆಗಿರುತ್ತೆ. ಈ ಮೈತ್ರಿ ಯಾವ ರೀತಿ ವರ್ಕೌಟ್ ಆಗುತ್ತೆ, ಯಾವ ರೀತಿ ಮಾಡಬಹುದು. ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನ ಏನಿತ್ತು, ಈಗ ಅವ್ರ ಬದಲಾವಣೆ ಮಾಡಬೇಕು ಅಂತ ಒಂದು ವಿಧದಲ್ಲಿ ಹೋಗ್ತಾ ಇದ್ರೆ, ನೀವು ಬಿಜೆಪಿಲಿ ಆ ತರ ಇದ್ರೆ ಕಾಂಗ್ರೆಸ್ನಲ್ಲೂ ಕೂಡ ನೀವು ಮರೆಯೋಂಗಿಲ್ಲ. ಈ ಚುನಾವಣೆಯಲ್ಲಿ DK ಶಿವಕುಮಾರ್ ಅವರ ಪ್ರತಿಷ್ಠೆ ಕೂಡ ಇರುತ್ತೆ. ಇಡೀ ಕ್ಷೇತ್ರಗಳಲ್ಲಿ, ಎರಡೂ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆಗಳಲ್ಲಿ ಪ್ರಮುಖ ಪಾತ್ರ DK ಶಿವಕುಮಾರ್ ಅವರು ತುಂಬಾ ಚಾಣಕ್ಯ ನಡೆಗಳನ್ನ ಪ್ಲೇ ಮಾಡಿದ್ದಾರೆ. ಹಾಗಾಗಿ ಈ ಎರಡೂ ಪಕ್ಷದ ಒಂದು ಚುಕ್ಕಾಣಿ ಹಿಡಿದಿದ್ದಾರಲ್ಲ. ನೀವು KPCC ಅಧ್ಯಕ್ಷ DK ಶಿವಕುಮಾರ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಕೂಡ ಅವರ ಒಂದು ಅಗ್ನಿ ಪರೀಕ್ಷೆ ಅವ್ರ ಅಭ್ಯರ್ಥಿಗಳಿಗೆ ಒಂದು ರೀತಿಯ ಪರೀಕ್ಷೆ ಆದ್ರೆ ಇವ್ರಿಗೊಂದು ನಾಯಕರುಗಳಿಗೆ ಒಂದು ರೀತಿಯ ಅಗ್ನಿ ಪರೀಕ್ಷೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ, ಒಂದು ಬಾಗಲಕೋಟೆ ಕ್ಷೇತ್ರದಲ್ಲೂ ಕೂಡ ಅಲ್ಲಿ ಬಿಜೆಪಿಯ ಅಭ್ಯರ್ಥಿಗೆ ಅಲ್ಲಿ ಏನು ಬಂಡಾಯದ ಬಿಸಿ ತಟ್ಟಿರುವಂತದ್ದು. ಮಗದೊಂದು ದಾವಣಗೆರೆಯಲ್ಲೂ ಕೂಡ ಬಂಡಾಯದ ಬಿಸಿ ಸಾದಿಕ್ ಪೈಲ್ವಾನ್ ಅವರು ಕಾಂಗ್ರೆಸ್ನ ಸಮರ್ಥಿಗೆ ಇಲ್ಲಿ ತೊಡೆತಟ್ಟಿ ನಿಂತಿರುವಂತದ್ದು. ಫೈನಲಿ ಏನಾಗುತ್ತೆ, ಈ ಬಂಡಾಯದ ಬಿಸಿ ಎಲ್ಲಿಗೆ ಬಂದು ತಲುಪುತ್ತೆ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.